ತಮ್ಮ ನೆಚ್ಚಿನ ನಟನ ವಿರುದ್ಧನೇ ಫ್ಯಾನ್ಸ್ ತಿರುಗಿ ಬಿದ್ದಿದ್ದಾರಾ? ವಾಹನಗಳ ಮೇಲಿರ್ತಕ್ಕಂಥ ಸ್ಟಿಕ್ಕರ್ಗಳನ್ನು ಡಿ ಬಾಸ್ ಸೋಕಾಲ್ಡ್ ಡಿ ಬಾಸ್ ಅಭಿಮಾನಿಗಳು ಕಿತ್ತಾಕ್ತಾ ಇದ್ದಾರಂತೆ. ರೇಣುಕಾಸ್ವಾಮಿ ಮರ್ಡರ್ ಆಗೋವರೆಗಿನ ದಚ್ಚು, ಆ ಒಂದು ಹೆಸರು ಡಿ ಬಾಸ್ ಅದೆಲ್ಲ ಬೇರೆ. ಆಫ್ಟರ್ ರೇಣುಕಾಸ್ವಾಮಿ ಮರ್ಡರ್ ಈಗ ಫ್ಯಾನ್ಸ್ ಮಾಡ್ತಿರೋದೇ ಬೇರೆ. ಅನೇಕರು ನೋಡಿ, ಏನಾಗುತ್ತೆ, ಅಭಿಮಾನಕ್ಕೆ ಯಾರೂ ತಡೆ ಹಾಕೋಕ್ಕಾಗಲ್ಲ, ಬೇಲಿ ಹಾಕೋಕ್ಕಾಗಲ್ಲ. ಅಭಿಮಾನನ ಕೊಂಡ್ಕೊಳ್ಳೋಕ್ಕೂ ಆಗಲ್ಲ, ಅಭಿಮಾನ ಇಟ್ಕೋಬೇಡಿ ಅಂತ ಯಾರು ಕೂಡ ಅಡ್ವೈಸ್ ಮಾಡೋಕ್ಕೂ ಆಗಲ್ಲ. ಹೃದಯಾಂತರಾಳದಿಂದ ಬರೋದು ಅಭಿಮಾನ ಅಂತ ಹೇಳಿದ್ರೆ ಇರಲಿ. ಏನಕ್ಕೆ ಅಭಿಮಾನ? ಯಾಕೆ ಮೆಚ್ಚಿರ್ತಾರೆ? ಸಪೋಸ್ ದರ್ಶನ್ ಒಬ್ಬ ಸಿನಿಮಾ ನಟ ಅಲ್ಲದೆ ಯಾವುದೋ ಕಂಪ್ನಿಲೋ ಇನ್ಯಾವುದೋ ಸಂಸ್ಥೆಯಲ್ಲೋ ಕೆಲಸ ಮಾಡ್ತಾಯಿದ್ರು ಅಂತ ಅಂದ್ಕೊಳ್ಳಿ, ಇಷ್ಟು ಅಭಿಮಾನ ಸಂಪಾದನೆ ಮಾಡೋಕ್ಕಾಗ್ತಾ ಇತ್ತಾ? ಇಲ್ಲ. ಸಿನಿಮಾದಲ್ಲಿನ ಪಾತ್ರಗಳು ಇನ್ಸ್ಪೈರ್ ಮಾಡುತ್ತೆ ಮನುಷ್ಯನನ್ನು. ಅಬ್ಬಾ, ಏನು ಡೈಲಾಗ್ ಹೇಳಿದ್ರಪ್ಪ, ಎಂಥ ಒಳ್ಳೆ ಪಾತ್ರ, ಅಯ್ಯೋ ರೈತರ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು, ಅಯ್ಯೋ ಆಟೋ ಡ್ರೈವರ್ಸ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು, ಅಯ್ಯೋ ಆ ಸಿನಿಮಾಲಿ ನೋಡಬೇಕು, ಏನು ಖಡಕ್ ಆಫೀಸರ್ ಗೊತ್ತಾ, ಪೊಲೀಸ್ ಆಫೀಸರು ಅಂಥೇಳಿ ಮನುಷ್ಯ ಇಂಪ್ರೆಸ್ ಆಗಿರ್ತಾನೆ. ಅವನಲ್ಲಿ ಆ ಪಾತ್ರಗಳ ಬಗ್ಗೆ ಗೌರವ ಸೃಷ್ಟಿಯಾಗುತ್ತೆ. ಜೊತೆಗೆ ಆ ಪಾತ್ರ ಮಾಡಿದಂಥ ವ್ಯಕ್ತಿಯ ಬಗ್ಗೆ ಅಭಿಮಾನ ಬೆಳೆಯುತ್ತೆ. ಈ ಅಭಿಮಾನ ಕ್ರಮೇಣ ಪ್ರೀತಿ ಆಗುತ್ತೆ, ಪ್ರೀತಿ ಕ್ರಮೇಣ ಹುಚ್ಚಾಗುತ್ತೆ, ಹುಚ್ಚಾದಮೇಲೆ ಬಾಡಿ ಮೇಲೆ ಅಲ್ಲಲ್ಲಿ ಹಚ್ಚೆ ಕೂಡ ಹಾಕ್ಸ್ಕೊಳ್ತಾರೆ. ಹುಚ್ಚು ಜಾಸ್ತಿಯಾಗಿ ಏನು ಮಾಡ್ತಾರೆ, ಹಚ್ಚೆನೂ ಹಾಕ್ಸ್ಕೊಂಡ್ಬಿಡ್ತಾರೆ. ಅಣ್ಣ ನೀನು ಅಂದ್ರೆ ನನಗೆ ಭಕ್ತಿ, ಕೊಡು ನನಗೆ ಶಕ್ತಿ, ನೋಡಿಲ್ಲ ಹಚ್ಚೆ ಹಾಕ್ಸ್ಕೊಂಡಿದ್ದೀನಿ ಅಂತ ಬಂದಾಗ ಶಬಾಷ್, ಎಲ್ಲಿಂದನೋ, ಯಾವ ಊರೋ ನೀನು, ಬಾರೋ, ಎಷ್ಟು ದಿನ ಆಯ್ತು ಇದು ಹಚ್ಚೆ ಹಾಕ್ಸ್ಕೊಂಡು? ಅಯ್ಯೋ 3 ದಿನ ಆಯ್ತಣ್ಣ, ಇನ್ನೂ ಪೀಲ್ ಆಗ್ತಾಯಿಲ್ಲ ಸರಿಯಾಗಿ. ಓ ಹೌದೇನೋ, ತಗೋ ಒಂದು 2,000 3,000, ಖುಷಿ ಆಯ್ತು ಕಣೋ, ಹುಷಾರೋ, ಸ್ವಲ್ಪ ಪೈನ್ ಜಾಸ್ತಿ ಇದ್ರೆ ಮಾತ್ರೆ ಗೀತ್ರೆ ನುಂಗೋ, ಕಳಿಸ್ತಾರೆ. ಆದರೆ ಆ ಪಾತ್ರವೇ ತಾನು ಆಗಿಬಿಟ್ಟಿರ್ತಾನೆ ಅಂತ ಜನಗಳಿಗೆ. ಈ ಪಾತ್ರ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದ್ದಾನೋ ಮನುಷ್ಯ, ನಿಜ ಜೀವನದಲ್ಲೂ ಇದು ಅದೇನೆ. ಈ ಪಾತ್ರ ಪೋಷಣೆ ಜಾಸ್ತಿ ಆಗ್ತಾ ಜನಗಳ ಅಭಿಮಾನ ಅವ್ರ ಬಗ್ಗೆ ಜಾಸ್ತಿ ಆಗ್ತಾ ಏನಾಗುತ್ತೆ, ಆ ಅಭಿಮಾನವನ್ನು ಕಂಟ್ರೋಲ್ ಮಾಡಲಿಕ್ಕೆ, ಯಶಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಮನಸ್ಥಿತಿ ಬೇಕಾಗತ್ತೆ. ಯೋಗಿಯೊಬ್ಬನ ಮನಸ್ಥಿತಿ ಅದು, ಸಾಧು ಸಂತರಿಗಿರಬೇಕಾದಂಥ ಮನಸ್ಥಿತಿ. ಅದೇನು ಅಂತ ಹೇಳಿದ್ರೆ, ತುಂಬ ಅಭಿಮಾನ ಬಂತ, ನಾನೇನು ಹಿರಿ ಹಿಗ್ಗಲ್ಲ, ಹೀರೆಕಾಯಿ ಆಗಿಬಿಡಲ್ಲ, ಅಭಿಮಾನನೇ ಕಡಿಮೆ ಆಗಿಬಿಡ್ತಾ, ನಾನೇನು ಕುಗ್ಗಲ್ಲ, ಸಮಚಿತ್ತ, ಸಮಸ್ಥಿತಿ, ಅದು ಸ್ಥಿತಪ್ರಜ್ಞ ಸ್ಥಿತಿ ಅಂತಾರೆ. ಅದನ್ನು ಸ್ಥಿತಪ್ರಜ್ಞತೆ ಬರಬೇಕಾಗತ್ತೆ. ತುಂಬ ಚಿಕ್ಕ ವಯಸ್ಸಿಗೆ ಯಶಸ್ಸು ಸಿಕ್ಕಿದಾಗ, ಕ್ರಿಕೆಟ್ ಟೀಮಲ್ಲಿ ನೋಡ್ಕೊಂಡು ಬನ್ನಿ ನೀವು, ತುಂಬ ಅರ್ಲಿ ಸ್ಟೇಜಲ್ಲಿ ಯಶಸ್ಸು ಸಿಕ್ಬಿಟ್ರೆ ಕೆಲವರಿಗೆ ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ತೆಂಡೂಲ್ಕರ್ ನೋಡಿ, ಎಂಥ ಚಿಕ್ಕ ವಯಸ್ಸಿಗೆ ಎಂಥ ಯಶಸ್ಸು, ನೋ, ಅದನ್ನು ಹ್ಯಾಂಡಲ್ ಮಾಡಿದ್ರು ತೆಂಡೂಲ್ಕರ್ ಅಂತಾರೆ. ಯಶಸ್ಸು ಹ್ಯಾಂಡಲ್ ಮಾಡೋಕ್ಕೂ ಆಗಲ್ಲ ಕೆಲವ್ರಿಗೆ. ಬಳಗ ಜಾಸ್ತಿ ಆಗುತ್ತೆ, ಸ್ನೇಹಿತರು ಜಾಸ್ತಿ ಆಗ್ತಾರೆ, ಸಹವಾಸ ಜಾಸ್ತಿ ಆಗ್ತವೆ. ಇದಾಗ್ತಾ ಏನಾಗ್ಬಿಡುತ್ತೆ, ನಾನು ಏನು ಮಾಡಿದ್ರು ನಡೆಯುತ್ತೆ. ಸಿನಿಮಾದಲ್ಲಿ ಯಾರಿಗೂ ಹೊಡಿತೀನ, ರಿಯಲಾಗೂ ಹೊಡೆದ್ರೆ ಏನಾಗ್ಬಿಡುತ್ತೆ, ಅಥವಾ ಅವ್ರ ಕ್ಯಾರೆಕ್ಟ್ರು ಜನಗಳಿಗೆ, ಫ್ಯಾನ್ಸ್ಗೆ ಗೊತ್ತೇ ಆಗಿರಲ್ಲ. ಅಲ್ಲಿರೋದೇ ಇದು, ಇಲ್ಲಿರೋದೇ ಅದು ಅಂತ ಅಂದ್ಕೊಂಡಿರ್ತಾರೆ. ಇದು ಬದಲಾದಾಗ ಏನಾಗ್ತಾರೆ, ಒಮ್ಮೆ ಕೆಲವ್ರಿಗೆ ಇದು ಅರಗಿಸ್ಕೊಳ್ಳೋಕೆ ಸತ್ಯ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಹಾಗಲ್ಲ, ಜೊತೆಲಿದ್ದವನಂತೆ ಕಣೋ ಹೊಡೆದಿದ್ದು, ಅಣ್ಣ ಮುಟ್ಟಿರಲ್ಲ ಕಣೋ, ಬಾಸ್ ಕಣೋ, ಎಂಥ ಸಿನಿಮಾ ಮಾಡಿದ್ದಾರೆ ಪೊಲೀಸು, ಕಾನೂನು ಗೊತ್ತಿಲ್ವೇನೋ ಅವ್ರಿಗೆ? ಐರಾವತ ನೋಡಿದ್ಯಾ ನೀನು? ಎಂತೆಂಥ ಕಾನೂನು ಗೊತ್ತಾ ಅವ್ರಿಗೆ? ಎಷ್ಟು ಸೆಕ್ಷನ್ ಹೇಳಿದ್ದಾರೆ ಗೊತ್ತಾ ಅದರಲ್ಲಿ? ಹೆಂಗೆಲ್ಲ ಬುದ್ಧಿ ಕಲಿಸ್ತಾರೆ ಗೊತ್ತಾ? ಅವ್ರು ಹಿಂಗೆಲ್ಲ ಮಾಡಲ್ಲ. ಆ ಹ್ಯಾಲೋಸಿನೇಷನ್, ಆ ಭ್ರಮಾಲೋಕದಲ್ಲಿ ತೆಲಾಡ್ತಾ ಇರ್ತಾರೆ ಅಭಿಮಾನಿಗಳು. ಆದರೆ ಒಮ್ಮೆ ರಿಯಲ್ ಕ್ಯಾರೆಕ್ಟರ್ ಅನಾವರಣ ಆದಾಗ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ, ಇದು ನಡೆದಿದೆಯಾ ಇಲ್ವಾ ಅಂಥೇಳಿ. ಇದೀಗ ಬೈಕು, ಕಾರು, ಆಟೋ, ತಳ್ಳೋ ಗಾಡಿಗಳ ಮೇಲೆ ಸ್ಟಿಕ್ಕರೆಲ್ಲ ಅಂಟಿಸಿದ್ರಲ್ಲ ಇವರು ಪ್ರೀತಿಯಿಂದ, ಎಲ್ಲವನ್ನೂ ಕಿತ್ತಾಕಿಸ್ತಾ ಇದ್ದಾರೆ. ಆದರೆ ದರ್ಶನ್ ಪದೇ ಕಸ್ಟಡಿಗೆ ಹೋಗ್ತಾ ಇರೋ ಕಾರಣದಿಂದಾಗಿ ಫ್ಯಾನ್ಸ್ಗೆ ಒಂದು ರೀತಿಯ ಮುಜುಗರ. ದರ್ಶನ್ ಹೆಸರಿನ ರೇಡಿಯಂ ಸ್ಟಿಕ್ಕರ್ಗಳನ್ನು ಕೂಡ ಕಿತ್ತೆಸಿತಾ ಇದ್ದಾರೆ, ಗೀಚ್ತಾ ಇದ್ದಾರೆ, ಅಳಿಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು.